ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇನು ನಮಗೆ ಫಸ್ಟ್ ಟೈಮ್ ಅಲ್ಲ, ಇದು ಏನೂ ಇಲ್ಲ ಅಂದರೆ ಒಂದು 11ನೇ ಸರಿ ಅನಿಸುತ್ತೆ. ಯಾಕಂದರೆ ತುಂಬ ಸರಿ ಹೋಗಿದ್ದೀವಿ, ಹರಕೆಕಾಯಿ ಕಟ್ಟಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಬಂದಿದ್ದಾರೆ ಇವತ್ತು, ಸ್ಪೆಷಲ್ ಗೆಸ್ಟ್. ಜಾಸ್ತಿ ಬರಲ್ಲ, ಸೊ ಇವತ್ತು ಬಂದಿದ್ದಾರೆ. ಅವ್ರದ್ದು ಕೂಡ 9 ವಾರ ಇತ್ತು, ಸೊ ಅವ್ರದ್ದು ಕೂಡ ಕಟ್ಟಿದ್ದಾರೆ. ಆ್ಯಂಡ್ ನಂದು ಕೂಡ ಇತ್ತು, ನಂದು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಆ್ಯಂಡ್ ಇವತ್ತು ಹೇಳಿದ್ರು ನಮ್ಮ ಮಮ್ಮಿ ಅವ್ರೇನು ಅಂದ್ಕೊಂಡಿದೆ ಅಂತ, ಅದು ಆಗಿದೆ ಅಂತ. ಸೊ ನನಗೂ ಕೂಡ ಖುಷಿ ಆಯಿತು. ಇವತ್ತು ಹೋಗೋಣ, ದರ್ಶನ ಮಾಡೋಣ. ನಾನಿನ್ನೂ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ಇನ್ನೂ ರೆಡಿ ಆಗಿಲ್ಲ. ನಮ್ಮ ಮಮ್ಮಿ ಆ ಕಡೆ ರೆಡಿ ಆಗ್ತಿದ್ದಾರೆ ಆ್ಯಂಡ್ ನಾನು ರೆಡಿಯಾಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದ್ದೀವಿ. ಅಮ್ಮ ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗೋಣ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು, ಮತ್ತು ಅಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಬಿಕಾಸ್ 1.5 hour ಜರ್ನಿ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಏನಾದರೂ ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಏನಾಯ್ತು ಗೊತ್ತಮ್ಮ, ಹಿಂಗೆ ನಾನು ನಿತೇಶ ಪಟ್ಕೊಂಡಿದ್ದೆಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇದ್ದೆ. ಒಬ್ರು ಅಂಕಲ್ ಬಂದರು. ನಂಗೆ ಯಾರಂತ ಗೊತ್ತೇ ಇಲ್ಲ ಅವರು. ಅದೇ ನಾನು ಇದು ಅಡ್ಮಿಷನ್ದು ಸ್ವಲ್ಪ ಕೆಲಸ ಇತ್ತು ಅಂದಲ್ಲ, ಸೈಬರ್ಗೆ ಹೋಗಿ ಬರಬೇಕಾದ್ರೆ ನಂಗೆ ಗೊತ್ತೇ ಇಲ್ಲಮ್ಮ ಯಾರಂತ. ಸುಮ್ಮನೆ ನಾನು ಫುಲ್ ಸೀರಿಯಸ್ ಆಗಿ ಏನು ಇದು ಕೆಲಸ ಬೇರೆ ಸ್ವಲ್ಪ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ಬರಾಕತ್ತೀನಿ ಸೀರಿಯಸ್ ಆಗಿ. ಅವ್ರು ಸಡನ್ ಆಗಿ ಬಂದು ಇವ್ರು ಸೋ ಕ್ಯೂಟ್ ಮಿಸ್ ಅಂದರು. ನಾನು ಶಾಕ್ ಆದೆ, ಸಾರಿ ಅಂದೆ. ಅದಕ್ಕೆ ಇವ್ರು ಸೋ ಕ್ಯೂಟ್ ಅಂತಂದರು. ನನ್ನ ನಗು ಬರ್ತಾ ಇದೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಬಂದೆ. ಅವ್ರು ಮತ್ತೆ ಸ್ಮೈಲ್ ಮಾಡ್ಕೊಂಡು ಹೋದ್ರು. ನನಗೆ ಎಷ್ಟು ನಗು ಬರೋಕ್ಕತ್ತ ಎಲ್ಲರೂ ನನ್ನ ನೋಡೋಕೆ. ಅಂಕಲ್ ಒಂದು 55 ಹಂಗೆ ಇಯರ್ಸ್ ಆಗಿರ್ಬೋದೇನು. ನಾ ಅಪ್ಪನಕಿನ್ನ ದೊಡ್ಡವ್ರೆ ಅನ್ಕೋ. ನಾನು ಕಣ್ಕೊಂಡು ಬಿಡ್ಕೊಂಡು ನೋಡಕತ್ತೀನಿ. ನನಗೆ ಫುಲ್ ಶಾಕೇ ಆಯಿತು. ನಗು ಅಂದರೆ ಯಾರು ಸಿಕ್ಕಿಲ್ಲ ಅಂತಲ್ಲಮ್ಮ, ಅಂದರೆ ಅವ್ರಿಗೇನಾದ್ರೂ ಹೇಳ್ಕೊಬೇಕಂತ ಅಂದ ತಕ್ಷಣ ಹೇಳ್ಕೊಂಬಿಟ್ಟಿದ್ದಾರೆ. ನನಗೂ ಖುಷಿ ಆಯಿತು. ತರಿಸ್ತಿತ್ತಲ್ಲ, ಊಟ ಮಾಡೋದು ಬಾಯಿ ಇದ್ರದು ಅಷ್ಟೇ. ಅದೇ ನೀರು ಕುಡಿಯೋದು ಅದೇ ಇವಾಗೆಲ್ಲ ಸ್ವಲ್ಪ ಊಟ ಮಾಡಿದ್ಮೇಲೆ ನೀರು ಕುಡಿಬಾರ್ದು, ಅದು ಇದಂತ ಎಷ್ಟು ರೂಲ್ಸು. ಸೊ ಗೈಸ್, ಇವಾಗ ಊಟ ಮಾಡಿದ್ವಿ. ಊಟ ಅಲ್ಲ, ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಮ್ಮಮ್ಮ ಏನು ಹೇಳ್ತಿದ್ದಾರೆ ಗೊತ್ತಾ, ನಾನು ಊಟ ಮಾಡಿದ್ಮೇಲೆ ನೀರು ಜಾಸ್ತಿ ಕುಡಿಬಾರ್ದು, ಜೀರ್ಣ ಆಗೋದಿಲ್ಲ ಊಟ ಅಂದರೆ. ಇಲ್ಲ ನಾವೆಲ್ಲ ಊಟ ಮಾಡಿಬಿಟ್ಟು ಬಾಯಲ್ಲಿ ಅಗಿರ್ತಿದ್ವಿ, ಅದೇ ನೀರು ಕುಡಿಯೋದು, ಅಲ್ಲೇ ಊಟ ಮಾಡೋದು, ಎಲ್ಲ ಅಲ್ಲೇ ಅಂತೆ. ಆಗಿನ ಕಾಲದಲ್ಲೆಲ್ಲ ಇತ್ತು ಆ ಥರ. ಇವಾಗ ಹಂಗಿರಲ್ಲ ಅಲ್ಲ. ಅದೇ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಇದು ಮಾಡೋಕೆ ಹೋಗ್ಬೇಡ ಅಂದೆ, ಅವೆಲ್ಲ ಇವಾಗ ಅಂತಾರಂದೆ. ಇಷ್ಟೇ ಟೈಮ್ ಉಣ್ಬೇಕು, ಇದೇ ಥರ ಅದೆಷ್ಟು ಮಾಡಿದ್ರೆ ಅಷ್ಟು ಸುಸ್ತುಗಳು ಜಾಸ್ತಿ. ಅದೇ ಹಾಗೆ ಡಯಟ್ ಮಾಡ್ಬೇಕಂದು ಬರೀ ಹಣ್ಣಿನ ಜೂಸೇ ಕುಡ್ದಲ್ಲ. ಅದು ಚಲೋ ಇರೋ ಹಣ್ಣುಗಳೇ ಮತ್ತೆ ಯಾಕೆ ಸುಸ್ತು ಅಂತ ಕಿಡ್ನಿ ಫೇಲ್ ಆಗ್ಯದ. ಒಬ್ರೊಬ್ರಿಗೆ ಅವ್ರವ್ರ ಮೈಗುಣ ಅಲ್ಲಮ್ಮ, ಡಾಕ್ಟ್ರು ಕೇಳ್ಕೇಳಿ ಮಾಡಿದ್ರೆ ಯಾಕೆ ಬರ್ಬೇಕಲ್ವಾ. ಏನೋ ಏರುಪೇರು ಆಗ್ತಾನೆ ಇರ್ತಾವ. ಬಾಮ ಇವ್ರು ಬರ್ತಾನೆ ಇರ್ತಾರೆ ಒಂದು ನಿಮಿಷ ಇರಿ ನೀವು. ಅದೇ ಎಕ್ಸ್ಪ್ರೆಸ್ ಬಸ್ಸು, ಎಕ್ಸ್ಪ್ರೆಸ್ ಅವಾಗ ಗೈಸ್, ಎಕ್ಸ್ಪ್ರೆಸ್ ಬಸ್. ಸೊ ಗೈಸ್, ಇವಾಗ ದೇವನಹಳ್ಳಿ ಇದ್ದೀವಿ. ತೊಗೊಂತೀಯಮ್ಮ ಹೂವು? ಸ್ವಲ್ಪ ಪೂಜಾ ಸಾಮಾನು ತೊಗೊಂಡು ಇನ್ನೊಂದು ಬಸ್ ಹತ್ಬೇಕಿಲ್ಲೇ. ಇನ್ನು ಯಲಹಂಕದಿಂದ ಒಂದು ಬಸ್ ಇತ್ತು, ಅದು ಡೈರೆಕ್ಟ್ ಬಸ್ ಹೊಸಕೋಟೆಗೆ ಇತ್ತು. ಬಟ್ ಏನಾಗ್ಬಿಡುತ್ತೆ ಅಂದರೆ ಅದು ಸ್ವಲ್ಪ ರೇರ್ ಬರುತ್ತೆ. ಬಸ್ಸಸ್ ಎಲ್ಲ ತುಂಬ ರೇರಾಗಿ ಬರುತ್ತೆ ಅಲ್ಲಿ. ಒಂದು 30 minutes ಒಂದು ಬಸ್ ಆ ಥರ ಬರುತ್ತೆ. ಅದಕ್ಕೋಸ್ಕರ
ದೇವನಹಳ್ಳಿಗೆ ಬಂದ್ವಿ ಅಂದರೆ ಹೊಸಕೋಟೆ ಬಸ್ ತುಂಬ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಸೌಂಡ್ ಜಾಸ್ತಿ ಇದೆ ಗೈಸ್. ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ದೇವ್ರಿಗೆ ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ಹೋಗೋಣ. ಓಕೆ, ಲೆಟ್ಸ್ ಗೋ. ದೊಡ್ಡಬಳ್ಳಾಪುರ. ಹೌದಾ? ಯಾರು ನಾ ಇವಾಗ ಮುಂಜಾನೆ ನಾವು ಬರ್ತಾನೆ ಇರ್ತೀವಿ ಯಾವಾಗವಾಗ. 2 ವಾರ ಆಯ್ತು ಬರೋಕ್ಕೆ. ಹೌದಾ? ಆರಾಮಿರಪ್ಪ. ಯಾವ ಒಂದು ವಾರ ಇತ್ತು. ಊರಿಗೆ ಬಂದಿದ್ದಲ್ಲ. ಚಲ್ಲಾಡ್ದ ಕೆಲಸ ಜಲ್ದಿ ಬಂದು ಬಿಡಪ್ಪ, ದರ್ಶನ ಜಲ್ದಿ ಜಿಗ್ಗರೇಶ್ ಇರ್ತೀವಿ. ಸೊ ಗೈಸ್, ಚಪ್ಪಲಲ್ಲಿ ಬಿಡೋದು ಅಮ್ಮ ಯಾರ ಮಗ ಅವರು? ನೆನಪೇ ಆಗೋಲ್ಲ ನನಗೆ ಸಡನ್ ಆಗಿ. ಬೆಳವಣಿಗೆ ಇಲ್ಲ ನೋಡೋರು. ಹೌದಾ? ನಾನು ನೋಡಿದಾಗ ಅವ್ರು ನಿಂಗೆ ನೋಡ್ತಿದ್ದೆ ತಲೆ ಎತ್ತಿ, ಈಗ ಅವ್ರನ್ನ ತಲೆ ಬಗ್ಸಿ ನೋಡತ್ತೀನಿ. ಚೆನ್ನಾಗಿತ್ತು. ಇವಾಗ ಬಂದಾಯಿತು. ಸೊ ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಏನಾದ್ರು ತೊಗೊತಾರೆ, ಪೂಜೆ ಐಟಮ್ಸ್ ಏನಾದರೂ. ನಮ್ಮ ಏನಾದ್ರು ಪಡಿ ಅಲ್ಲಿ ಅವ್ರ ಹತ್ರ ಹೋಗ್ರಿ. ನೋಡಿ ನಮ್ಮೂರವರು ನಡ್ಕಕತ್ತಾರ. ಈ ಚಪ್ಪಲ್ ಬಿಡ್ಬೇಕಲ್ಲ ಮಾ. ಸೊ ಗೈಸ್, ಇವಾಗ ಅಮ್ಮ ಅಲ್ಲಿ ಕಾಲು ತಕ್ಕೋತಾ ಇದ್ದಾರೆ. ನಾನು ಕಾಲು ತಕ್ಕೊಂಡು ಹೋಗ್ಬೇಕು. ಸೊ ಫಸ್ಟ್ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ಗೆಲ್ಲ ಗಣೇಶಂದು ದರ್ಶನ ಆಗುತ್ತೆ. ಸೊ ಇವತ್ತು ತುಂಬ ಜನ ಇದ್ದಾರೆ, ಸಂಡೇ ಅಲ್ವಾ, ಸೊ ತುಂಬ ಜನ ಇರ್ತಾರೆ. ಲೆಟ್ಸ್ ಗೋ, ಹೋಗೋಣ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. 1 ಅವರ್ ಹಂಗೆ ಆಗುತ್ತೆ ಅನ್ನೋ ದರ್ಶನ, ಅದೇ ಭಯ ಆಗ್ತಿದೆ ನನಗೆ. ಲೆಟ್ಸ್ ಗೋ. ಒಂದು ಕೊಡಿ, ಒಂದು. ಸೈಂಜಾ ನಾ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು. ಸೊ ಗಾಯ್ಸ್, ಗರ್ಕೆ ಹಾಕೋಣ ಗಣೇಶನಿಗೆ. ಸೊ ಗಾಯ್ಸ್, ನಮ್ಮಮ್ಮ ಇಲ್ಲಿ. ಅಮ್ಮ ಏನು ಇವಾಗ ನಾವು ತಗೋತಾ ಇರೋದು? ಅದೇಂತಕ್ಕೋಸ್ಕರ ಮಾಡೋದು? ಎಂತಕ್ಕೋಸ್ಕರ ಹಾಕ್ತಾರೆ? ಅದು ಓದೋದಕ್ಕೆ ಹಚ್ಚೋದಂತೆ. ಮಮ್ಮಿ ನೀನು ಇವಾಗ ಓದ್ಯಾ? ಎಕ್ಸಾಮ್ ಬರೀ ಓದ್ಬಿಟ್ಟು. ಓಕೆ ಗೈಸ್, ನನ್ನ ಸಲುವಾಗಂತೆ. ಪೂಜೆ ಸಾಮಾನು ಅಮ್ಮ ಅಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ. ಲೆಟ್ಸ್ ಗೋ. ಅವಾಗಿಂದ ಹುಡುಕ್ತಿದ್ದಾರೆ. ನಾನು ಪೇ ಮಾಡ್ತೀನಿ ಅಂದೆ ಸರನ. ಬೇಡ, ನಾನು ಕೊಡ್ತೀನಿ ಚೇಂಜ್ ಅಂತ. 20 ಕೊಟ್ಬಿಡು. ಪಬ್ಲಿಕಲ್ಲಿ ಸ್ವಲ್ಪ ಒಳ್ಳೆ ಕೈಯೆಲ್ಲ ಇಟ್ಕೊಂಡು ಮಾತಾಡ್ತೀನಿ. ಮಾತಾಡೋಕ್ಕೆ ಕಷ್ಟ ಆಗ್ಬಿಟ್ಟೈತಿ. ಇವರಿಂದ ಒಳ್ಳೆ ಗಲಾಟೆ ಮಾಡ್ತಾ ಇದ್ದಾರೆ. ಗೈಸ್, ಏನು ಜನ ಇದ್ದಾರೆ ಗೊತ್ತಾ ಇವತ್ತ? ಫುಲ್ ಜನ ತುಂಬ್ಕೊಂಡ್ಬಿಟ್ಟವ್ರು. ಬಾಯ್. ಜನ ನೋಡಿದ್ರೆ ಭಯ ಆಗ್ಬಿಡುತ್ತೆ ದರ್ಶನ ಯಾವಾಗ ಆಗುತ್ತೆ ಅಂತ. ಕ್ಯೂ ಅಮ್ಮ ಇವತ್ತು. ನಾನು ಬರೋದಿಲ್ಲ ಅಮ್ಮ, ನಾನು ಫ್ರೀ ದರ್ಶನಕ್ಕೆ ಇಲ್ಲ. ಗೈಸ್, ನಿಮ್ಗೆ ಕ್ಯೂ ತೋರಿಸ್ತೀನಿ ರೀ. ಸೊ ಗೈಸ್, ಇವಾಗ ನಾನು ನಡ್ಕೊಂಡು ಹೋಗ್ತಿದ್ದೀನಲ್ವ, ಇದೇನು ಪ್ಲೇಸ್ ಇದೆ ಅಲ್ವಾ ಇದು? ಇಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಹೋಮ ಹವನಗಳೆಲ್ಲ ಮಾಡ್ತಾರೆ. ಆವಾಗ ಇಲ್ಲಿ ಎಂಟ್ರಿ ಇರೋದಿಲ್ಲ. ಗಾಡ್, ಸೀರಿಯಸ್ಲಿ ಅಲ್ಲೋಡಿ, ಅಲ್ಲಿಂದ ಇಟ್ಲಿ ಭಯ ಆಗ್ತದೆ. ಇವತ್ತು ದರ್ಶನ ಆಗುತ್ತಾ ಅಂತ. ಏನು ಇದು ಹೆಂಗೆ? ನನ್ನ ಹಂಗೋಗೋಣಮ್ಮ, ಹಂಗೋಗೋಣ. ಹಂಗೆ ಇದಾಗಲ್ಲ ಇವತ್ತು. ಗೈಸ್, ಅಲ್ಲಿ ಟೆಂಪಲ್ ಓಪನ್ ಆಗಿರಲ್ಲ ಸರನಾ ಒಳಗಡೆ.
ಒಳಗಡೆ ಅಷ್ಟು ಓಪನ್ ಆಗಿರೋದಿಲ್ಲ ದೇವರಿಗೆಲ್ಲ ಇವಾಗೆಲ್ಲ ದರ್ಶನ. ಜನ ಅಂದ್ರೆ ಜನ ಇದ್ದಾರೆ ಫುಲ್ಲು. ಸ್ಪೆಷಲ್ ದರ್ಶನಕ್ಕೆ ಹೋಗೋಣ. ಸ್ಪೆಷಲ್ ದರ್ಶನಕ್ಕೆ ಹೋದ್ರೆ ಬೇಗ ದರ್ಶನ ಆಗ್ಬಿಡುತ್ತೆ. ಫುಲ್ ಜಾಸ್ತಿ ಇದ್ದಾರೆ. ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡೋಣ ಗೈಸ್. ಬಿಕಾಸ್ ಒಂದು 50 ರೂಪೀಸ್ ದರ್ಶನ ಇದೆ, ಇನ್ನೊಂದು 100 ರೂಪೀಸ್, ಇನ್ನೊಂದು 200 ರೂಪೀಸ್ ಇದೆ. ಇವಾಗ 200 ರೂಪೀಸ್ ದರ್ಶನಕ್ಕೆ ಹೋಗ್ಬಿಡೋಣ. ಸುಮ್ಮನೆ ಬೇಗ ಆಗ್ಬಿಡುತ್ತೆ ದರ್ಶನ. ಇಲ್ಲೇ ಗರ್ಭಗುಡಿ ಇಲ್ಲೇ ಹತ್ರನೇ, ಬೇಗ ಆಗ್ಬಿಡುತ್ತೆ. ಎಲ್ಲಿ ತಗೊಳ್ಳೋದು? ಅಲ್ಲ, ಆ ಅಂಕಲ್ ಹತ್ರ ತಗೊಳ್ಬೇಕು. ಇವಾಗ 100 ರೂಪಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸರನಾ. ನಿಮಗೆ ಇಲ್ಲಿ ಒಂಥರ ಇಲ್ಲ ಇಲ್ಲ, ಇದು 100 ರೂಪಾಯಿ ದರ್ಶನ ಫ್ರೀ ಅಲ್ಲಿ ಆ ಕಡೆ ಅಲ್ಲಿ ಫುಲ್ ಕ್ಯೂ ಇದೆ ಅಲ್ಲ, ಅದು ಫ್ರೀ ದರ್ಶನ. ಹಾಂ ಹಾಂ. ಸೊ ನಿಮಗೆ ನಾನು ಹೇಳ್ತೀನಿ ಗೈಸ್, ಇವಾಗ ನಾವು 100 ರೂಪೀಸ್ ದರ್ಶನಕ್ಕೆ ಹೋಗ್ತಾ ಇರೋದು. ನಾನು ಕ್ಯೂ ತೋರಿಸ್ದೆ ಅಲ್ವಾ ಆವಾಗಲೇ, ಅದು 50 ರೂಪೀಸ್ ದರ್ಶನ. ಆ್ಯಂಡ್ ಫ್ರೀ ದರ್ಶನವಂತೂ ಇನ್ನೂ ರಶ್ ಇದೆ. ಸೊ ಇನ್ನೊಂದು ಕಡೆ ತೋರಿಸ್ತೀನಿ, ಅದು 200 ರೂಪೀಸು. ಅದೇನಿಲ್ಲ, ಡೈರೆಕ್ಟಾಗಿ ದೇವ್ರ ಮುಂದ್ಗಡೆನೆ ದರ್ಶನ ಮಾಡೋ ಥರ ಇದೆ. ಓಕೆನಾ? ಹೌದು ಅಮ್ಮ, ಪೇ ಮಾಡು. ಸೊ ಈ ಕಡೆ ಒಂದಿದೆ ಸರನಾ, ಅದು 200 ರೂಪೀಸ್. ಇನ್ನೊಬ್ರು ಅಂಕಲ್ ಇರ್ತಿದ್ರಲ್ಲ ಇಲ್ಲಿ, ಅವ್ರಿಲ್ವಾ? ಹೋಗೋಣ. ಫುಲ್ ಜನ ಇದ್ದಾರೆ ಗಾಯ್ಸ್ ಇವತ್ತು. ಇರಲಿ ಬಿಡಿ, ಏನಾಗಲ್ಲ. ಐ ವೆರಿ ಎಕ್ಸೈಟಿಂಗ್. ಆಯ್ತಮ್ಮ, ಲೆಟ್ಸ್ ಗೋ. ಆದರೆ ಕೆಲವೊಬ್ರು ಎಲ್ಲರಿಗೂ ಹೋಗೋಕ್ಕಾಗೋದಿಲ್ಲ. ತುಂಬ ಜನ ಬಂದಿರ್ತಾರೆ, ಫ್ಯಾಮಿಲೀಸ್ ಎಲ್ಲ. ಅವ್ರಿಗೆಲ್ಲರಿಗೂ 100 ರೂಪೀಸ್ ಕೊಡಬೇಕು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಪರವಾಗಿಲ್ಲ, ಆದ್ರೂ ಇರೋರು ಹಿಂಗೆ ಹೋಗ್ತಾರೆ, ಇಲ್ಲದೆ ಇರೋರು ಹಂಗೆ ಹೋಗ್ತಾರೆ. ಕೆಲವೊಬ್ರು ಗೊತ್ತೇ ಇರೋದಿಲ್ಲ ಈ ಥರ ದರ್ಶನ ಇಲ್ಲ ಅಂತ. ನಾವು ಫಸ್ಟ್ ಟೈಮ್ ಅಂದಾಗ ಫುಲ್ ಕನ್ಫ್ಯೂಷನ್ ಆಗಿದ್ವಿ, ಯಾವ್ಯಾವ ಕಡೆ ಹೋಗೋದು ಅಂತ. ಇವಾಗ ಆರಾಮಾಗಿ ಹೋಗ್ತಾ ಇದ್ದೀವಿ. 100 ರೂಪೀಸ್ ದರ್ಶನ ತೊಗೊಂಡಿದ್ವಲ್ಲ, ನಮಗೆ ಏನು ಯೂಸ್ ಅಂತ ನಾನು ಹೇಳ್ತೀನಿ. ಇವಾಗ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಆಲ್ರೆಡಿ ದೇವಸ್ಥಾನದ ಹತ್ರನೇ ಬಂದ್ಬಿಟ್ವಿ ನಾವು. ಸೊ ಇದು ಡೈರೆಕ್ಟಾಗಿ ದೇವ್ರ ಮುಂದುಗಡೆನೆ, ಬೇಗ ಬಂದ್ಬಿಟ್ಟು. ಅಲ್ಲಾದ್ರೆ ಆ ಕ್ಯೂ ನೋಡಿ, ಏನಿಲ್ಲ ಅಂದರೆ ಆ ಕ್ಯೂ ಎಲ್ಲ ಮುಗಿಯೋಕ್ಕೆ ಏನು ಇಲ್ಲ ಅಂದರೆ ಒಂದು 2 hours 3 hours ಆಗುತ್ತೆ. ಅಷ್ಟೊತ್ತಿಗೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗಿರ್ತೀವಿ. ಇರಲಿ, ನೀನು ದೇವ್ರ ಹಿಂದ್ಗಡೆ ಸಣ್ಣ ಮಾಡಬಾರ್ದು ಅಂತ ಹೇಳಿದ್ದಲ್ಲ. ಸೊ ಗೈಸ್, ಇವಾಗ ನಾವು ದೇವಸ್ಥಾನದ ಮುಂದ್ಗಡೆ ಬಂದ್ವಿ. ಆ್ಯಂಡ್ ನಾನು ನಿಮ್ಗೊಂದು ತೋರಿಸ್ತೀನಿ ಇವಾಗ. ಇದೆ, ಹೌದು, ಫುಲ್ಲು ಆ ಕಡೆ ನಾನು ನೀಟಾಗಿ ತೋರಿಸ್ಬೇಕು. ವಿಡಿಯೋ ಮಾಡಿ ವಾಯ್ಸ್ ಕೊಡೋಕ್ಕೆ ಬರೋದೇ ಇಲ್ಲ. ಅದನ್ನು ವ್ಲಾಗ್ ಅನ್ನಲ್ಲ, ಮಿನಿ ವ್ಲಾಗ್ ಅಂತಾರೆ. ಸೊ ನಾವು ದೇವರ ಹತ್ರ ಬಂದುಬಿಟ್ವಿ. ಬೇಗ ಬೇಗ ಹೋಗು. ನಿಲ್ತಾನೆ ಇಲ್ಲ. ಹಿಂದಗಡೆ ಮತ್ತೆ ಹಚ್ಚಿರಿ, 5 ಸಾಕು. ಇವಾಗ ದೀಪ ಹಚ್ಚಿದ್ದಾರೆ. ನನಗೆ ಭಯ ಆಗ್ತಿದೆ, ಎಲ್ಲಿ ಜಾಸ್ತಿ ನಿನ್ನದಕ್ಕೆ ನೀನು ತಗೊಂಡಿಲ್ಲ, ಇದನ್ನೇ ತಗೊಂಡಿರೋದಾ? ಸೊ ಗಾಯ್ಸ್, ಇವಾಗ ದರ್ಶನ ಮುಗಿದಿದೆ ನಮಗೆ. ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಇನ್ನೊಂದಿದೆ, ಇಲ್ಲಿ ಇನ್ನೊಂದು ಸಂಪ್ರದಾಯ ತೋರಿಸ್ತೀನಿ. ಕಾಣ್ತಾ ಇದೆ ಅಲ್ಲ, ಅಲ್ಲಿ ಕಾಯಿನ್ ಅಂಟಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲಿ ಒಂದು ಸಂಪ್ರದಾಯ ಏನಂದರೆ, ಆ ಕಾಯಿನು ಒಂದು ಗೋಡೆಗೆ ಅಂಟ್ಕೊಂಡ್ರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ, ಅದನ್ನು ಅಂದ್ಕೊಂಡು ಅಂಟಿಸಿದ್ರೆ, ಅದೇನಾದರೂ ಅಂಟಿದ್ರೆ ಅದು ಆಗುತ್ತೆ ಅಂತ. ಆ ಕೆಲಸ ಏನೇ ಇರ್ಬೋದು ಅದಾಗುತ್ತೆ ಅಂತ ನಂಬ್ತಾರೆ. ಸೊ ನಾನು ಕೂಡ ತುಂಬ ಸರಿ ಎಣಿಸಿದ್ದೀನಿ. ಯಾವತ್ತೂ ಕೂಡ ತೆಳಗಡೆ ಏನೂ ಬಿದ್ದಿಲ್ಲ, ಯಾವಾಗಲೂ ಅಂಟ್ಕೊಂಡಿದೆ. ಆ್ಯಂಡ್ ನಮ್ಮ ಅಮ್ಮನೂ ಅಂಟಿಸಿದ್ದಾರೆ, ಅವ್ರದ್ದು ಕೂಡ ಅಂಟ್ಕೊಂಡಿದೆ. ಆ್ಯಂಡ್ ನಮ್ಮ ಪಪ್ಪ, ನಮ್ಮ ತಮ್ಮ ಯಾರೇ ಬಂದ್ರೂ ಅಂಟ್ಕೊಂಡಿದೆ. ಕೆಲವೊಬ್ರದ್ದು ಅಂಟ್ಕೊಳ್ಳಲ್ಲ, ಕೆಲವೊಬ್ರದ್ದು ಅಂಟ್ಕೊಳ್ಳುತ್ತೆ.
ಕೆಲಸ ಆದರೆ ಹಾಂ ಕೆಲಸ ಆಗುತ್ತೆ ಅಂದರೆ ಆಬ್ವಿಯಸ್ ಅಂದ್ಕೊಳುತ್ತೆ. ಆ್ಯಂಡ್ ಆಯ್ತಲ್ಲಮ್ಮ ನಮ್ಮದು ಕೂಡ ನೀನು ಅಂದ್ಕೊಂಡಿದ್ದಾಯ್ತಲ್ಲ. ಸೊ ಅಮ್ಮನ ಅಂದ್ಕೊಂಡಿದ್ದು ಆಯಿತು, ಅವ್ರು 9 ವಾರ ಕಾಯಿ ಕಟ್ಟಿದ್ದು ಅದಾಗಿದೆ. ಆ್ಯಂಡ್ ವಿ ಆರ್ ಹ್ಯಾಪಿ. ಇವಾಗ ಸದ್ಯಕ್ಕೆ ಏನಿದ್ರು ಕೂಡ ಹೆಲ್ತಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಇದನ್ನು ಹೊರಗಡೆ ಶಕ್ತಿಪೀಠಕ್ಕೆ ಬೆಳಗಿ ಅಲ್ಲಿಗ್ಬಿಟ್ಟು ನೆಕ್ಸ್ಟ್ ದಾಸೋಹಕ್ಕೆ ಹೋಗೋಣ. ಲೆಟ್ಸ್ ಗೋ. ಯಾರು ಮಮ್ಮಿ? ಹಾಂ ಇದು ಸೆಕೆಂಡ್ ಭಯ ಆಗ್ಬಿಡ್ತು ಏನಾಯ್ತು ಅಂತ. ಹಾಂ ಭಯ ಬಿದ್ದೆ ನಾನು, ಹಂಗೆ ಗೊತ್ತಿತ್ತು ಭಯ ಅಂತ. ಜನ ನಾವೇನಾದರೂ ಇವಾಗ ಇನ್ನೂ ಅಲ್ಲೇ ಇದ್ವಿ. ಅಮ್ಮ ಟೆನ್ಷನ್ ಆಗ್ಬಿಡ್ತೀನಿ ನಾನು. ನಾವೇನಾದರೂ ಯಾರಲ್ಲ ಸೊ ಜನ ಅಂತ ಹಿಂಗಿದಾರಲ್ವ ಇವತ್ತು, ತುಂಬ ಜನ ಇದ್ದಾರೆ. ಇಚ್ಕೋ. ಇಲ್ಲಿ ಹಿಂದೇನು ಕಾಣ್ತಾ ಇದೆ ಅದು ತಡೆ ಹೊಡಿಯೋದಂತ. ಅಂದರೆ ಏನಾದರೂ ಕೆಲವೊಬ್ಬರಿಗೆ ಮಾಟ ಮಂತ್ರಗಳೆಲ್ಲ ಮಾಡಿಸೋದೆಲ್ಲ ಇರುತ್ತಲ್ಲ, ಕೆಲವೊಬ್ಬರ ನಂಬಿಕೆಗಳವೆಲ್ಲ. ಸೊ ಅದೆಲ್ಲ ಮಾಡಿಸೋದಿದ್ರೆ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ತಡೆ ಹೊಡಿತಾರೆ. ಆ್ಯಂಡ್ ಇದ್ರ ಹಿಂದುಗಡೆ ಗೋಶಾಲೆ ಇದೆ. ಇವತ್ತು ಸಂಡೇ ಆದ ಕಾರಣ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇದರೆಲ್ಲ ಮಮ್ಮಿ ಏನು ಅಂತ ನನಗಂತೂ ಗೊತ್ತಿಲ್ಲ, ಅವ್ರು ಹುಡುಕ್ಬೇಕು ಇವಾಗ. ಸೊ ಅವ್ರ ಫೋಟೋ ತೆಗಿತಿದ್ದೆ ಸರನಾ, ಅವ್ರದ್ದೆಲ್ಲ ಕಣ್ಣಲ್ಲಿ ಬ್ಲ್ಯಾಕ್ ಬರ್ತಾ ಇದೆ. ನಾವಿಬ್ರು ತಗೋಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅಂತೆ. ಬಾ ಕ್ಯೂ ನೋಡಿ ಇನ್ನೂ ಎಲ್ಲಿದೆ, ಇನ್ನು ಕ್ಯೂ ಅಲ್ಲಿದೆ. ಸೊ ಇವ್ರದ್ದೆಲ್ಲ ಆಗೋಷ್ಟಿಗೆ ಮಧ್ಯಾಹ್ನ 3-4 ಗಂಟೆ ಆಗುತ್ತೆ. ಟೈಮ್ 11 ಆಗಿದೆ. ಅಲ್ಲಿ ಒಳಗಡೆ ನವಗ್ರಹಗಳಿದೆ. ಅಮ್ಮ ಸುತ್ಕೊಂಬ. ಸೊ ಗೈಸ್ ಒಳಗಡೆ ನವಗ್ರಹಗಳಲ್ಲ, ನವಶಕ್ತಿಗಳು ಅಂತಾರೆ ಗೊತ್ತಾ, ನವಶಕ್ತಿ ದೇವತೆಗಳಿದ್ದಾರೆ.
ಸೊ ಎಸ್ ನೋಡಿ ಎಷ್ಟು ಜನ ಅರಿಕೆಕಾಯಿನ ಕಟ್ತಾ ಇದ್ದಾರೆ ಇವತ್ತು. ಸಂಡೇ ಇರೋ ಕಾರಣ ಎಲ್ರಿಗೂ ರಜೆ ಇರುತ್ತೆ, ಸೊ ಎಲ್ಲರೂ ಇವತ್ತೇ ಬರ್ತಾರೆ. ದೇವಿಯ ವಿಗ್ರಹ ಇದೆ. ತುಂಬ ಜನ ಕಾಯಿ ಕಟ್ಟಕ್ಕೆ ಬರ್ತಾರೆ, ಹಣ್ಣು ಕಟ್ತಾ ಇದ್ದಾರೆ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಅನ್ನ ದಾಸೋಹ ಮಾಡಕ್ಕೆ ಹೋಗೋಣ. ಇರಿ, ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ದಾಸೋಹಕ್ಕೆ ಹೋಗೋಣ ಮತ್ತೆ ಹಂಗೆ. ಗೈಸ್ ಇವತ್ತು ದಾಸೋಹ ಕ್ಯಾನ್ಸಲ್ ಬಿಕಾಸ್ ನಮ್ಮ ಮಮ್ಮಿಗೆ ಇಂಟ್ರೆಸ್ಟ್ ಇಲ್ಲ ಗೈಸ್ ಇವತ್ತು. ತುಂಬ ಜನನೂ ಇರ್ತಾರೆ, ನಮ್ಮ ಮಮ್ಮಿಗೆ ಹಶು ಆಗಿಲ್ಲ. ಸುಮ್ಮನೆ ರೈಸು ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಯಾಕಿವೆಲ್ಲ ಬೇಡ ಅಲ್ವಾ? ನಾವು ಉಣ್ಣೋದು ಇನ್ನೊಬ್ಬರಾದ್ರೂ ಉಣ್ತಾರೆ. ಸೊ ಗೈಸ್ ಲೆಟ್ಸ್ ಗೋ. ಇದೆಲ್ಲ ದೇವಸ್ಥಾನದ ಮುಂದುಗಡೆ. ಇಲ್ಲಿ ತೋರಿಸ್ಬೇಕಾದ್ರೆ ಒನ್ ಡೇ ಸಾಕಾಗುತ್ತೆ. ಹಿಂದೆ ಎಲ್ಲ ಗೋಶಾಲೆ ಇದೆ, ಅಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಬೇಡ. ಏನಾದರೂ ತಗೊಳ್ತೀಯಾ? ಕಳೆ ಬರುತ್ತಾಳೆ 50 ರೂಪಾಯಿ ಕಳೆ ಬರುತ್ತಾಳೆ. ಸೊ ಗೈಸ್ ವಾತಾವರಣ ಅಂತೂ ಇವತ್ತು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಹಿಂದೆ ವಿಗ್ರಹ 235 ಫೀಟ್ ಏನೋ ಮಹಾಪ್ರತ್ಯಂಗಿ ದೇವಿ ವಿಗ್ರಹನ, ಶಕ್ತಿಪೀಠನ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿಗೆ ಮಸಾಲೆ ಹುಚ್ಚು ಗೈಸ್, ಬರೀ ಮಸಾಲೆ ಐಟಮ್ ನೋಡ್ತಾರೆ, ಎಲ್ಲಿ ಬಂದ್ರೂ ನೋಡ್ತಾರೆ. ಹಾಂ ಅದು ತಗಮ್ಮ, ನನಗೆ ಪಂಪ್ಕಿನ್ ಸೀಡ್ಸ್ ಇದೆಯಾ? ಹಾಂ ಹೋಗೋಣ, ಆಮೇಲೆ ಹೋಗೋಣ. ಒಂದು 5 ನಿಮಿಷ ಬಿಟ್ಟು ಹೋಗೋಣ. ಓಕೆ ಸೊ ಹೋಗೋಣ. ರೌಂಡ್ ಬರುತ್ತಲ್ವಾ, ಅದಿಲ್ಲ. ನಾವು ನೋಡಿ ಹಂಗೆ ಮಾಡ್ತೀವಿ. ಇದು ಚಕ್ಕೆ ದೊಡ್ಡದಿದೆ, ಇನ್ನು ಚಿಕ್ಕದು ಬೇಕು. ಅದರಲ್ಲಿ ಇನ್ನು ಬೇರೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಾ ಇದೆ. ಅಮ್ಮ ಐಸ್ ಕ್ರೀಮ್ ತಗೊಳ್ಳ, ಬಟ್ ಕೋಲ್ಡ್ ಆಗಿದೆ. ನನಗೆಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಗಾಯ್ಸ್, ತಿನ್ನೋಕ್ಕಾಗಲ್ಲ. ಮೊದಲೇ ಕಫ ಕಟ್ಕೊಂಡ್ಬಿಟ್ಟಿದೆ, ಇವಾಗ ಐಸ್ ಕ್ರೀಮ್ ತಿನ್ನೋದು ಚೆನ್ನಾಗಿದೆ. ಐಸ್ ಕ್ರೀಮ್ ತೋರಿಸ್ತೀವಿ ಅಲ್ಲಿ ನೋಡಿ. ತಿನ್ನಲ್ಲ ಬಿಡಮ್ಮ. ಚೆನ್ನಾಗಿದೆಯೋ ಇಲ್ವೋ, ಹೆಂಗಿರುತ್ತೋ ಏನೋ ಅಂತ ನಾ ಕೇಳಿದ ತಕ್ಷಣ ನಮ್ಮಮ್ಮ ಅದೇ ನಮ್ಮಮ್ಮ ಗೈಸ್, ಏನು ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ. ಚೆನ್ನಾಗಿದ್ರೆ ನೀ ತಿಂತೆ? ಚೆನ್ನಾಗಿದ್ರೆ 30 ರೂಪೀಸ್ ತೊಗೊಂಬರ್ತೀನಿ ಗೈಸ್. ನಮ್ಮ ಅಮ್ಮಂಗೆ ಐಸ್ ಕ್ರೀಮ್ ಬೇಕಂತೆ, ಕೊಡಿಸ್ತೀನಿ ನಾನು. ತಗೊಂಬರ್ತೀನಿ. ನಮ್ಮ ಮಮ್ಮಿ ಚಿಕ್ಕ ಮಕ್ಳ ಥರ ಐಸ್ ಕ್ರೀಮ್ ತಿನ್ನೋದು ದಿನ ಜಾಸ್ತಿ. ಹೊರಗಡೆ ಬಂದರೆ ಒಂದು ಐಸ್ ಕ್ರೀಮ್ ಕೊಡಿ, ಚಾಕ್ಲೇಟ್ ಫ್ಲೇವರ್. ಗೈಸ್ ಪೇ ಮಾಡ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅರಶಲ್ಲಿ ಕಾಳಿನೇ ಮಾಡ್ಬಿಟ್ಟವ್ರೆ, ನಂಗೆ ಉಳಿಸೇ ಇಲ್ಲ. ಏನ್ಮಾ? ನೀನು ದಾರ ಶೂರ ಕಾರಣ ಅಲ್ಲ, ನೀನೇ ಮಾಡು. ಲೆಟ್ಸ್ ಗೋ. ಬಸ್ ಬಂದು ನಾವು ಹೋಗೋಣ. ಹೋಗೋಣ ಗೈಸ್. 2 ಬಸ್ ಬರ್ತಿದೆ. 2 ಬಸ್ಸಲ್ಲಿ ಒಂದೊಂದು ಬಸ್ ಹತ್ರ ಸಿಗಬೇಕು. ಅಯ್ಯೋ ಎಲ್ಲೋಯ್ತಮ್ಮ? ಇಲ್ಲಿ ಅಲ್ಲಿ ಗೈಸ್ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ನಂದು ಇವಾಗ ಸೀಟ್ ಇಟ್ಕೊಳ್ಳೋದು. ಲೆಟ್ಸ್ ಗೋ. ಇಲ್ಲ
ಯಾರು ನಿಂದ ಎಷ್ಟಿದೊಂದು ಮಾಡ್ತೀರಾ ಸೇಲ್ ಮಾಡ್ತಾ ಹಿಂದಿ ಗೈಸ್ ಅಲ್ಲ ಎಷ್ಟಿದೆ ನೋಡಿ. ಸೊ ಗೈಸ್ ಇವಾಗ ತಾನೇ ನಾವು ರೂಮಿಗೆ ಬಂದ್ವಿ ಆ್ಯಂಡ್ ಚೆನ್ನಾಗಾಯಿತು ದರ್ಶನ ಎಲ್ಲ, ದಿನವೂ ಚೆನ್ನಾಗಿತ್ತು. ನಾನು ಇದ್ರದ್ದು ಪಾರ್ಟ್ 2 ಮಾಡ್ಬಿಟ್ಟು ಹಾಕೋಣ ಅಂದ್ಕೊಂಡೆ. ಎಲ್ಲಿಗಾದರೂ ಹೋಗೋದಿತ್ತು ಅಂದರೆ ಬೇರೆ ಕಡೆ ಹೋಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಶಾಪಿಂಗ್ ಏನಾದರೂ. ಬಟ್ ನಮ್ಮ ಅಮ್ಮಗೆ ಇಲ್ಲ, ನಂಗೆ ಸುಸ್ತಾಗಿದೆ ಸಾಕು ಅಂತಂದರು. ಸೊ ಅದಕ್ಕೋಸ್ಕರ ಪಾರ್ಟ್ 2 ಮಾಡ್ತಾ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.